ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ವಿಭಾಗದಿಂದ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು 8ನೇ ತರಗತಿ ಮಕ್ಕಳಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ವಿಭಾಗದಲ್ಲಿ ಅಧ್ಯಾಯ 12 ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಪಾಠವನ್ನ ತಾತ್ವಿಕ ವಿಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಸೊ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿದೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು. ನಿಮ್ಗೆಲ್ಲ ಗೊತ್ತಿದೆ, ಲಾಸ್ಟ್ ಕ್ಲಾಸ್ ನೀವೆಲ್ಲ ಪ್ರೈಮರಿ ಪ್ರಾಥಮಿಕ ಶಾಲೆಯಲ್ಲಿ ನೀವೆಲ್ಲ ನೋಡಿರ್ತೀರಿ. ಸೊ ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಸೊ ಮೊದಲಿಗೆ ಈ ಅಧ್ಯಾಯದಲ್ಲಿ ಯಾವ ಯಾವ ಕಲಿಕಾಂಶಗಳು ಬರ್ತವೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನ ತಿಳಿಯುತ್ತೇವೆ. ಯಾವ ಯಾವ ಅಂಶಗಳು ಅಂತೇಳಿ ನಾವು ನೋಡಬೇಕು ವಿದ್ಯಾರ್ಥಿಗಳೇ. ಮೊದಲನೇದು ರಾಷ್ಟ್ರೀಯ ಭಾವೈಕ್ಯತೆಯ ಬೆಳೆಸುವ ಅಂಶಗಳು. ನಮ್ಮ ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಮೂಡಿಸಬೇಕಾದ್ರೆ ಯಾವ ಯಾವ ಅಂಶಗಳನ್ನು ನಾವು ನೋಡ್ತೀವಿ ಅನ್ನೋದನ್ನ ಈ ಒಂದು ಅಂಶದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನ ಎರಡನೇ ಅಂಶ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಇತಿಹಾಸ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಇತಿಹಾಸ. ಅದರಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯಲ್ಲಿ ಮಹತ್ವಗಳು ಏನಿದ್ದಾವೆ ಮತ್ತು ನಿಯಮಗಳು ಏನಿದ್ದಾವೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಇನ್ನ ಮೂರನೆಯ ಕಲಿಕಾಂಶ ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳು. ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳು ಇವಿಷ್ಟು ಈ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಪಾಠದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು. ಸೊ ಮೊದಲಿಗೆ ನಾವು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಹೋಗುವುದಕ್ಕಿಂತ ಮುಂಚೆ ಏನಿದು ರಾಷ್ಟ್ರಧ್ವಜ ಅಂದ್ರೆ ಏನು, ಧ್ವಜ ಅಂದ್ರೆ ಏನು, ಗೀತೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಯಾಕೆ ನಮಗೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ನಮಗೆ ರಾಷ್ಟ್ರಧ್ವಜ ಬೇಕು, ಯಾಕೆ ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಮೊದಲಿಗೆ ಈ ಧ್ವಜದ ವಿಚಾರ ಬಂದಾಗ ಇದೇನು ಇತ್ತೀಚೆಗೆ ಅಂದ್ರೆ ನವಡೇಸ್ ಈಗಿನ ಕಾಲದಲ್ಲಿ ಇದು ರಾಷ್ಟ್ರೀಯ ಧ್ವಜ ಬಂತು ಅನ್ನೋದನ್ನ ತಿಳ್ಕೊಬೇಡಿ. ಯಾಕೆಂತಂದ್ರೆ ಪ್ರಾಚೀನ ಕಾಲದಿಂದಲೂ ಸಹ ರಾಷ್ಟ್ರಧ್ವಜವನ್ನು ನಾವು ನೋಡಿದ್ದೀವಿ. ಯಾಕೆ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಹಲವಾರು ರಾಜ ಮಂತ್ರಿದವರು ಅವರಿಗೆ ಬೇಕಾದಂತಹ, ಅವರಿಗೆ ಇಷ್ಟವಾದಂತಹ ಧ್ವಜವನ್ನು ಅವರು ಇಟ್ಕೊಂಡಿದ್ರು. ಆಮೇಲೂ ಸಹ ಇದೆ ಈ ನಮ್ಮ ರಾಷ್ಟ್ರಧ್ವಜ. ಸೊ ಯಾಕೆ ಅವರು ರಾಷ್ಟ್ರಧ್ವಜನ ಇಟ್ಕೊಂಡಿದ್ರು ಅಂತಂದ್ರೆ ಅವರ ಏನು ರಾಜರ ಮನೆತನ ಏನಿರುತ್ತೆ, ಅವರ ಆಸ್ಥಾನ ಏನಿರುತ್ತೆ, ಅದ್ರ ಮೇಲ್ಗಡೆ ಅವರು ತಮ್ಮ ತಮ್ಮ ಧ್ವಜಗಳನ್ನ ಅವರು ಇಡ್ತಾ ಇದ್ರು. ಯಾಕೆ ಅಂತಂದ್ರೆ ಇದು ಧ್ವಜದ ಉದ್ದೇಶ ಏನು, ಯಾಕೆ ಧ್ವಜ ಬೇಕು ಅಂತಂದ್ರೆ ಅವರನ್ನ ಅವರು ಪರಿಚಯ ಮಾಡ್ಕೊಳ್ಳಿಕ್ಕೆ. ಫಾರ್ ಎಕ್ಸಾಂಪಲ್ ಈಗ ನಾನು ಇಂಡಿಯನ್ ಫ್ಲಾಗ್ ನಾನು ತಗೊಂಡು ಹೋದೆ ಅಂತಂದ್ರೆ ಸೊ ಇವರೆಲ್ಲ ಇಂಡಿಯನ್ಸ್ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಹೋಗ್ಬೇಡ ವಿದ್ಯಾರ್ಥಿ. ಸೊ ನಾವೆಲ್ಲ ಕ್ರೀಡಾಕೂಟಕ್ಕೆ ಹೋಗ್ತಾ ಇರ್ತೀವಿ, ಸ್ಪೋರ್ಟ್ಸ್ಗೆಲ್ಲ ಹೋಗ್ತಿರ್ತಾನೆ. ನೀವೆಲ್ಲ 7th 6th 5th ಅಲ್ಲೆಲ್ಲ ನೀವು ಸ್ಪೋರ್ಟ್ಸ್ಗೆ ಹೋಗಿದ್ದೀವಿ. ಸೊ ಈಗ 8ನೇ ತರಗತಿಗೆ ನಮ್ಮ ಶಾಲೆಗೆ BNR ಹೈಸ್ಕೂಲ್ಗೆ ನೀವು ಬಂದಿದ್ದೀರಿ ಸಿರಿಗೆರೆ. ಸೊ ಇಲ್ಲಿ ಸಹ ನಾವು ಕ್ರೀಡಾಕೂಟಗಳನ್ನ ನಾವು ಮಾಡ್ತೀವಿ. ಕ್ರೀಡಾಕೂಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಶಾಲೆಯ ಧ್ವಜವನ್ನು ನಾವು ತಗೊಂಡು ಹೋಗ್ಬಿಟ್ಟು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಭಾಗವಹಿಸ್ತೀವಿ. ಅದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇಷ್ಟೇ. ಧ್ವಜವನ್ನು ಯಾಕೆ ತಗೊಂಡು ಹೋಗ್ತೀವಪ್ಪ ಅಂತಂದ್ರೆ ಸೊ ಧ್ವಜದಿಂದ ನಾವು ನಮ್ಮನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋಕೆ, ಗುರುತು ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಧ್ವಜವನ್ನು ನಾವು ತಗೊಂಡು ಹೋಗ್ತೀವಿ. ಸೊ ನಾವು ಧ್ವಜವನ್ನು ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾವು ಇಟ್ಕೊಂಡು ಹೋದ್ವಿ ಅಂತಂದ್ರೆ ಸೊ ಅಲ್ಲಿ ಗೊತ್ತಾಗುತ್ತೆ, ಅವರು ಸ್ಟೇಡಿಯಂ ಎಲ್ಲ ಗೊತ್ತಾಗುತ್ತೆ, ಸಿರಿಗೆರೆ BLR ಹೈಸ್ಕೂಲ್ನ ವಿದ್ಯಾರ್ಥಿಗಳು ಬಂದರು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗುತ್ತೆ. ಸೊ ಈ ದೃಷ್ಟಿಯಿಂದ ನಾವು ಧ್ವಜಗಳನ್ನ
ಬಳಕೆಯನ್ನ ಮಾಡ್ತೀವಿ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಸೊ ಹಾಗಾದ್ರೆ ಈ ಒಂದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಅಧ್ಯಾಯದಲ್ಲಿ ನಾವು ಯಾವ ಯಾವ ಕಲಿಕಾಂಶಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಅಂದ್ರೆ, ಸೊ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತೀವಿ, ಅದರ ಮಹತ್ವ ಮತ್ತು ನಿಯಮಗಳನ್ನು ನಾವು ನೋಡ್ತೀವಿ, ಮತ್ತು ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳು. ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರಧ್ವಜವನ್ನು ಹೊಂದಿರುತ್ತದೆ. ವಿಶ್ವದ ಪ್ರತಿಯೊಂದು ರಾಷ್ಟ್ರವು, ಯಾವುದೇ ದೇಶ ತಗೊಳ್ಳಿ, ಆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂತಹ ರಾಷ್ಟ್ರಧ್ವಜವನ್ನ ಹೊಂದಿರುತ್ತದೆ. ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಲಿ ವೆಂಕಯ್ಯನವರು ನಿರ್ಮಿಸಿದ್ದು. ಸೊ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜವನ್ನ ಪಿಂಗಾಲಿ ವೆಂಕಯ್ಯನವರು ನಿರ್ಮಿಸ್ತಾರೆ. ಅದು ಯಾವಾಗ ಅಂತಂದ್ರೆ ಜುಲೈ 22, 1947ರಂದು. ಪಿಂಗಾಲಿ ವೆಂಕಯ್ಯನವರು ಜುಲೈ 22, 1947ರಂದು ಸಂವಿಧಾನದಿಂದ ಅವರು ಸಮಿತಿಯಿಂದ ಅಂಗೀಕರಿಸಲ್ಪಟ್ಟಿರ್ತಾರೆ. ಸೊ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಅಂಗೀಕಾರವನ್ನು ನಾವು ಮಾಡ್ಕೊಳ್ಬೇಕಾದ್ರೆ ನಮ್ಮ ಸಂವಿಧಾನದಿಂದ ನಾವು ಅದನ್ನ ಅಂಗೀಕಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವಂತೆ ಪರಿಗಣಿಸುತ್ತದೆ. ತಿರಂಗ ಅಂತ ನಾವು ಕರಿಬಹುದು, ಅಥವಾ ತ್ರಿವರ್ಣ ಧ್ವಜ ಅಂತ ನಾವು ಕರಿಬಹುದು. ಸೊ ಈ ಪ್ಯಾರ ಗೊತ್ತಾಯ್ತಲ್ವಾ ವಿದ್ಯಾರ್ಥಿಗಳೇ? ಸೊ ವಿಶ್ವದಲ್ಲಿ ಯಾವುದೇ ಒಂದು ದೇಶ ತಗೊಳ್ಳಿ, ಆ ದೇಶಕ್ಕೆ ಒಂದು ಧ್ವಜ ಇದ್ದೇ ಇರುತ್ತೆ. ಆ ಧ್ವಜದ ಮಹತ್ವ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿಯೊಂದು ರಾಷ್ಟ್ರವು ಅದರದೇ ಆದ ರಾಷ್ಟ್ರಧ್ವಜವನ್ನ ಹೊಂದಿರುತ್ತದೆ. ಈಗ ನಮ್ಮ ರಾಷ್ಟ್ರಧ್ವಜ ಯಾವ ತರ ಇರುತ್ತೆ? 3 ಬಣ್ಣದಿಂದ ಕೂಡಿರುತ್ತೆ: ಕೇಸರಿ, ಬಿಳಿ, ಹಸಿರು. ಸೊ ಅದೇ ಬೇರೆ ಬೇರೆ ನಾವು ದೇಶದ ನಾವು ನೋಡೋದಾದ್ರೆ ಅವರಿಗೆ ಬೇಕಾದಂತಹ ಬಣ್ಣವನ್ನು ಅವರು ಇಟ್ಕೊಂಡಿರ್ತಾರೆ ಮತ್ತು ಆ ಚಿಹ್ನೆಯನ್ನು ಅವರು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಒಂದು ರಾಷ್ಟ್ರಧ್ವಜವನ್ನ ಪಿಂಗಾಲಿ ವೆಂಕಯ್ಯನವರು ನಿರ್ಮಿಸಿದ್ದು. ಅದು ಜುಲೈ 22, 1947ರಂದು ಸಂವಿಧಾನ ಸಮಿತಿಯಿಂದ ಅಂಗೀಕರಿಸಲ್ಪಟ್ಟಿತ್ತು. ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವನ್ನು ರಾಷ್ಟ್ರಧ್ವಜವೆಂದು ಪರಿಗಣಿಸುತ್ತದೆ. ಸೊ ಹಾಗಾದ್ರೆ 47ರಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ನಾವು ನೋಡಿದ್ವಿ. ಸೊ ಹಾಗಾದ್ರೆ 47 ತನಕ ನಮ್ಮ ದೇಶಕ್ಕೆ ರಾಷ್ಟ್ರಧ್ವಜ ಇತ್ತೋ ಇಲ್ವೋ ಅನ್ನೋದು ನಮಗೆ ಪ್ರಶ್ನೆ ಆಗಿ ಮೂಡುತ್ತೆ ವಿದ್ಯಾರ್ಥಿಗಳು. ಜುಲೈ 22, 1947ರಂದು ಪಿಂಗಾಲಿ ವೆಂಕಯ್ಯನವರು ಈ ರಾಷ್ಟ್ರಧ್ವಜವನ್ನು ನಿರ್ಮಿಸ್ತಾರೆ. ಅದು ಸಂವಿಧಾನದಿಂದ ಅಂಗೀಕಾರ ಕೊಡುತ್ತೆ. 47 ಹಿಂದಗಡೆ 46, 45, 44, 30, 20 ಈ ತರ ನಾವು ನೋಡ್ತಾ ಹೋದಾಗ ಅಲ್ಲಿ ತನಕ ನಮಗೆ ರಾಷ್ಟ್ರಧ್ವಜ ಇತ್ತೋ ಇಲ್ಲೋ ಅನ್ನೋದು ನಮಗೆ ಪ್ರಶ್ನೆ ಆಗಿ ಕಾಣುತ್ತೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ, ಸೊ ಮೊದಲ ರಾಷ್ಟ್ರಧ್ವಜ ಯಾವಾಗ ಬಂತು ಅಂತಂದ್ರೆ, ಸೊ ನಾವು ನಮ್ಮ ಭಾರತ ದೇಶಕ್ಕೆ ನಾವು ಮೊದಲ ರಾಷ್ಟ್ರಧ್ವಜವನ್ನ ನಾವು ಯಾವಾಗ ನೋಡಿದ್ವಿ ಅಂತಂದ್ರೆ 1906ರಲ್ಲಿ ನಾವು ಮೊದಲ ರಾಷ್ಟ್ರಧ್ವಜವನ್ನ ನೋಡ್ತೀವಿ. ಸೊ ಎರಡನೇದು 1907ರಲ್ಲಿ, ಆಮೇಲೆ ಮತ್ತೆ ಮೂರನೇದು 1917, 1921, 1931. ಸೊ ಆರನೇದು 1947. ಸರ್ ಏನ್ ಸರ್ ಇದು? ನೀವು ಇಸ್ವಿನ ಬರಿತಾ ಹೋದ್ರಿ ಅನ್ನೋದು ನಿಮಗೆ ಡೌಟ್ ಇರುತ್ತೆ. ಸೊ ಹಾಗಾದ್ರೆ ಇಷ್ಟು ಏನು 1, 2, 3, 4, 5, 6 ಈ 6 ನಾನು ಏನು ಆ ಡೇಟ್ಗಳನ್ನ ಇಸ್ವಿನ ನಾನು ಬರ್ದಿದ್ದೀನಿ, ಇಲ್ಲಿಂದ ಇಲ್ಲಿ ತನಕ ಸಹ 1906ರಿಂದ ಮತ್ತು 1947 ತನಕ 1906ರಲ್ಲಿ ಒಂದು ಧ್ವಜ ಇತ್ತು. ಅದು ಯಾವ ತರ ಇತ್ತು ಅಂತಂದ್ರೆ
ಅಲ್ಲಿ 3 ಕಲರ್ ಇದ್ವು. ಒಂದು ಮೇಲ್ಗಡೆ ಹಸಿರು, ಮಧ್ಯದಲ್ಲಿ ಹಳದಿ, ಕೆಳಗಡೆ ಕೆಂಪು ಇತ್ತು. ಸೊ ಅಲ್ಲಿ ಆ ಧ್ವಜದಲ್ಲಿ 8 ನಾವು ಕಮಲದ ಚಿತ್ರವನ್ನು ನಾವು ನೋಡಿದ್ವಿ. ಮಧ್ಯಭಾಗದಲ್ಲಿ ಏನು ಹಳದಿ ಇರುತ್ತಲ್ವಾ, ಅಲ್ಲಿ ಒಂದೇ ಮಾತ್ರ ಮಂತ್ರಬಿಟ್ಟು ಒಂದು ಶ್ಲೋಕವನ್ನು ಮಾಡ್ತಾ ಇದ್ರು. ಮತ್ತೆ ಕೆಳಗಡೆ ಒಂದು ಅರ್ಧ ಚಂದ್ರನ ಆಕಾರ ಇದೆ. ಸೊ ಎಲ್ಲಿ ಯಾವುದರಲ್ಲಿ 1906. ಹೀಗೆ ಅನೇಕ ಬದಲಾವಣೆಗಳನ್ನ ಮಾಡ್ಕೊಂಡು 1906ರಲ್ಲಿ ಇದ್ದಂತಹ ಧ್ವಜ 1907ರಲ್ಲಿ ಇರಲಿಲ್ಲ. ಸೊ ಅದು ಚೇಂಜ್ ಮಾಡಿದ್ರು. 1907ರಲ್ಲಿ ಧ್ವಜವನ್ನ ಚೇಂಜ್ ಮಾಡ್ತಾರೆ. ಮತ್ತೆ 1917ರಲ್ಲಿ ಮತ್ತೆ ಒಂದು ಧ್ವಜವನ್ನ ಮಾಡ್ತಾರೆ. ಆಮೇಲೆ ಅದು ಸಹ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು 1921ರಲ್ಲಿ ಮತ್ತೆ ಒಂದು ಧ್ವಜವನ್ನ ಮಾಡ್ತಾರೆ. ಅದು ಗಾಂಧಿಯ ಚರಕ ಏನಿರುತ್ತಲ್ವಾ, ಅದು ಆ ಚಿತ್ರದಲ್ಲಿ ಕಾಣ್ತಾ ಇದೆ. ಆಮೇಲೆ ಮತ್ತೆ ಏನು 1931ರಲ್ಲಿ ಮತ್ತೆ ಬಣ್ಣವನ್ನ ಚೇಂಜ್ ಮಾಡಿಬಿಟ್ಟು ಗಾಂಧಿ ಚರಕವನ್ನು ಇಡ್ತಾರೆ. ಅದು ಸಹ ಸಕ್ಸಸ್ ಆಗಲ್ಲ. ಅಂತಿಮವಾಗಿ 1947ರಲ್ಲಿ ನಾವು ಅಂತಿಮವಾಗಿ ಧ್ವಜವನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ನಿಮಗೆ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ 1906ರಲ್ಲಿ ಯಾವ ತರ ಧ್ವಜ ಇತ್ತು, ಯಾವ ಕಲರ್ ಇತ್ತು, ಅಲ್ಲಿ ಏನ್ ಚಿಹ್ನೆ ಇತ್ತು, 1907ರಲ್ಲಿ ಏನ್ ಚಿಹ್ನೆ ಇತ್ತು, 17ರಲ್ಲಿ ಏನಿತ್ತು, 21ರಲ್ಲಿ ಏನಿತ್ತು, 1931ರಲ್ಲಿ ಏನಿತ್ತು, ಲಾಸ್ಟ್ಗೆ 1947ರಲ್ಲಿ ಅಂತಿಮವಾಗಿ ನಾವು ಒಂದು ತಿರಂಗ ಅಂತ ಹೇಳ್ಬಿಟ್ಟು ನಾವು ಧ್ವಜವನ್ನು ನಾವು ನೋಡಿದ್ವಿ. ಅದು 3 ರೀತಿಯಾಗಿ ನಾವು ಬಣ್ಣವನ್ನು ನೋಡಿದ್ವಿ. ಅಲ್ಲಿ ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ಚಕ್ರ, ಅಶೋಕ ಚಕ್ರ ನಾವೀಗ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಧ್ವಜದಲ್ಲಿ ಸಹ ಅನೇಕ ಬದಲಾವಣೆಗಳನ್ನ ತಂದ್ರು. 1906ರಿಂದ ಹಿಡಿದು 1947 ತನಕ ಧ್ವಜದ ಬದಲಾವಣೆ ಆದವು. ಸೊ ಹಾಗಾದ್ರೆ ಯಾವ ತರ ಅದು ಧ್ವಜದ ಬದಲಾವಣೆ ಆಯಿತು ಅಂತಂದ್ರೆ, ರಾಷ್ಟ್ರ ಧ್ವಜದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಲು ಗೊತ್ತಾಗ್ತದೆ. ಸೊ ರಾಷ್ಟ್ರ ಧ್ವಜದ ಇತಿಹಾಸ ಏನ್ ಹೇಳುತ್ತಪ್ಪ ಅಂತಂದ್ರೆ, 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ. 1857ರಲ್ಲಿ ಯಾವ ದಂಗೆ ನಡೀತು ಅಂತಂದ್ರೆ ವಿದ್ಯಾರ್ಥಿಗಳೇ, ನೀವು ಸೋಷಿಯಲ್ ಸೈನ್ಸ್ ಅಲ್ಲಿ ಓದಿದ್ರಿ, ಸಮಾಜ ವಿಜ್ಞಾನ ದಂಗೆ, ಸಿಪಾಯಿ ದಂಗೆ ಅಂತ ನಾವು ಕರಿತೀವಿ. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ನೋಡಿ ವಿದ್ಯಾರ್ಥಿಗಳೇ, ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ನಮ್ಮ ದೇಶಕ್ಕೆ ಒಂದು ಗೀತೆ ಬೇಕು, ನಮ್ಮ ದೇಶಕ್ಕೆ ಒಂದು ಧ್ವಜ ಬೇಕು ಅಂತ ಹೇಳ್ಬಿಟ್ಟು ಯಾವಾಗ ನಮ್ಮ ದೇಶದ ಜನರಿಗೆ ಬಂತು ಅಂತಂದ್ರೆ 1857ರಲ್ಲಿ ಸಿಪಾಯಿ ದಂಗೆಯಲ್ಲಿ ನಮ್ಮ ದೇಶದ ಎಲ್ಲ ಜನಾಂಗದವರಿಗೆ ನಮಗೂ ಸಹ ಒಂದು ಸ್ವಾತಂತ್ರ್ಯ ಬೇಕು, ನಮಗೂ ಸಹ ಒಂದು ಧ್ವಜ ಬೇಕು, ನಮಗೂ ಸಹ ಒಂದು ಗೀತೆ ಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವ್ರಿಗೆ ಅನಿಸ್ತಂತೆ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲ ಬ್ರಿಟಿಷರ ಆಳ್ವಿಕೆಗೆ ನಾವೆಲ್ಲ ಒಳಗಾಗಿದ್ವಿ. ನಮ್ಮ ದೇಶದ ಎಲ್ಲ ಜನಾಂಗದವರು, ಎಲ್ಲ ಪ್ರಜೆಗಳು ಬ್ರಿಟಿಷರ ಒಂದು ಆಳ್ವಿಕೆಗೆ ನಾವು ಒಳಗಾಗಿದ್ವಿ. ಅಂತಹ ಸಮಯದಲ್ಲಿ 1857ರಲ್ಲಿ ಏನು ಸಿಪಾಯಿ ದಂಗೆ ನಡೀತು, ಆ ಸಿಪಾಯಿ ದಂಗೆ ನಮ್ಮ ದೇಶದ ಎಲ್ಲ ಜನಾಂಗದವರಿಗೆ ಅದು ಪ್ರೋತ್ಸಾಹಿಸಿತು. ನಮ್ಮ ದೇಶಕ್ಕೆ ನಮಗೆ ಒಂದು ಸ್ವಾತಂತ್ರ್ಯ ಬೇಕು, ಒಂದು ಧ್ವಜ ಬೇಕು ಮತ್ತು ಒಂದು ರಾಷ್ಟ್ರ ಗೀತೆ ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ನಂತರ ದಿನಗಳಲ್ಲಿ ರಾಷ್ಟ್ರ ಪ್ರೇಮ ಮರೆಯುವ ಪ್ರತ್ಯೇಕವಾಗಿ ರಾಷ್ಟ್ರಧ್ವಜ ತಯಾರಿಕೆಯ ಪ್ರಕ್ರಿಯೆ ಆರಂಭಗೊಂಡಿತು. ನೋಡಿ, 1857 ಏನು ಸಿಪಾಯಿ ದಂಗೆ ನಡೆಯಿತು, ಅಂತಹ ಸಮಯದಲ್ಲಿ ಎಲ್ಲ ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ನಮ್ಮ ರಾಷ್ಟ್ರದ ಬಗ್ಗೆ ಒಂದು ರಾಷ್ಟ್ರೀಯ ಪ್ರೇಮ ಬೆಳೀತು. ನಂತರ ನಮಗೆ ಒಂದು ರಾಷ್ಟ್ರ ಧ್ವಜ ಬೇಕು, ನಮಗೆ ಒಂದು ರಾಷ್ಟ್ರೀಯ ಗೀತೆ ಬೇಕು, ಆಗಾಗ ಮಾತ್ರ ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಡಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಬಹಳಷ್ಟು ಜನಗಳಿಗೆ ರಾಷ್ಟ್ರಧ್ವಜ ತಯಾರಿಕೆಯ ಒಂದು ಪ್ರಕ್ರಿಯೆ ಆರಂಭಗೊಳ್ಳಿತು. ಸೊ ಹಾಗಾದ್ರೆ ಭಾರತವು ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7, 1907ರಲ್ಲಿ ಇದನ್ನ ನಾನು ಆಗ್ತಾ ಹೇಳಿದಾಗೆ ಆಗಸ್ಟ್ 7ರಲ್ಲಿ ಆಗಸ್ಟ್ 7ರಲ್ಲಿ ನಾವು ಪ್ರಥಮ ಧ್ವಜವನ್ನು ನಾವು ನೋಡ್ತೀವಿ. ಇದು
1906 ಇಸ್ವಿಯಲ್ಲಿ ಆಗಸ್ಟ್ 7ರಂದು ನಾವು ಪ್ರಥಮ ಧ್ವಜವನ್ನು ನಾವು ನೋಡ್ತೀವಿ. ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಆರೋಹಣಗೊಳಿಸಲಾಯಿತು. ಸೊ ಈ ಧ್ವಜವನ್ನ ಆಗಸ್ಟ್ 7ರಂದು ಕಲ್ಕತ್ತಾದ ಪಾರ್ಸಿ ಬಾಗನ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಇದನ್ನ ನಾವು ಫ್ಲಾಗ್ ಅನ್ನ ಆಯಿಸ್ಟ್ ಮಾಡ್ತಾರೆ, ಅಂದ್ರೆ ಫ್ಲಾಗ್ ಅನ್ನ ಅರಳಿಸ್ತಾರೆ, ಆರೋಹಣಗೊಳಿಸಲಾಯಿತು. ಈ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆಯಲಾಗಿತ್ತು. ನಾನು ಆಗಲೇ ಹೇಳಿದಾಗೆ 1906ರಲ್ಲಿ ಫ್ಲಾಗ್ ಮಧ್ಯದಲ್ಲಿ ಏನ್ ಬರೆದಿತ್ತಪ್ಪ ಅಂತಂದ್ರೆ ಒಂದೇ ಮಾತರಂ ಅಂತಕ್ಕಂತಹ ಒಂದು ಟೈಟಲ್ ಅನ್ನ ಬರೆದಿದ್ರು. 1907ರಲ್ಲಿ ನೆಕ್ಸ್ಟ್ ಅಗೇನ್ 1907ಕ್ಕೆ ಬಂತು. 1906ರಲ್ಲಿ ಆಗಿರ್ತಕ್ಕಂತಹ ಧ್ವಜವನ್ನ ಅವರು ಬದಲಾವಣೆಯನ್ನು ಮಾಡ್ತಾರೆ, ಮತ್ತೆ 1907ರಲ್ಲಿ ಒಂದು ರಚನೆ ಮಾಡ್ತಾರೆ. ಈ ಒಂದು ಧ್ವಜವನ್ನ ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟಿದ್ದರು. 1907ರಲ್ಲಿ ಈ ಧ್ವಜವನ್ನ ಯಾರು ವಿನ್ಯಾಸಗೊಳಿಸಿದ್ರು ಅಂತಂದ್ರೆ ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಅಂತಕ್ಕಂಥ ಎರಡು ಈ ವ್ಯಕ್ತಿಗಳು ಇದನ್ನ ವಿನ್ಯಾಸಗೊಳಿಸ್ತಾರೆ. ರಾಷ್ಟ್ರಧ್ವಜವನ್ನು ಮೇಡಂ ಕಾಮಾ ಹಾಗೂ ಇತರೆ ಕ್ರಾಂತಿಕಾರಿಗಳು ಆರೋಹಣಗೊಳಿಸ್ತಾರೆ. 1907ರಲ್ಲಿ ಏನು ಧ್ವಜಾರೋಹಣ ನಡೀತು, ಅಂತಹ ಸಮಯದಲ್ಲಿ ಮೇಡಂ ಕಾಮಾ ಇವರು ಆ ಒಂದು ಧ್ವಜದ ಆರೋಹಣವನ್ನ ಗೊಳಿಸ್ತಾರೆ. ನಂತರ ಸ್ವಾತಂತ್ರ್ಯ ಸಂಗ್ರಾಮವು ನಿರ್ದಿಷ್ಟ ರೂಪ ಪಡೆದು ಹೋಮ್ ರೂಲ್ ಚಳವಳಿ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಅವರಿಂದ ತೃತೀಯ ರಾಷ್ಟ್ರಧ್ವಜವನ್ನ ಆರೋಹಣಗೊಳಿಸಲಾಯಿತು. ನೋಡಿ 1917ರಲ್ಲಿ ಮತ್ತೆ ಒಂದು ಧ್ವಜವನ್ನ ವಿನ್ಯಾಸಗೊಳಿಸ್ತಾರೆ. 6-7 ಏನು ಧ್ವಜವನ್ನ ಕೊಟ್ಟಿದ್ರು 1906ರಲ್ಲಿ ಮತ್ತು 1907ರಲ್ಲಿ ಏನು ಧ್ವಜವನ್ನ ಮಾಡಿದ್ರು ಅವೆರಡು ಸಹ ಮತ್ತೆ ಬರೋದಿಲ್ಲ, ರಿಪೀಟ್ ಆಗಲ್ಲ. 1917ರಲ್ಲಿ ಮತ್ತೆ ಒಂದು ಧ್ವಜವನ್ನ ತಯಾರು ಮಾಡ್ತಾರೆ. ಆ ಸಮಯದಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ರಿಂದ ತೃತೀಯ ರಾಷ್ಟ್ರಧ್ವಜವನ್ನ ಆರೋಹಣಗೊಳಿಸಲಾಯಿತು. ಸೊ ಈ ಧ್ವಜವನ್ನ 1917ರಲ್ಲಿ ಇವರಿಬ್ರು ಫ್ಲಾಗ್ ಹಾಸ್ಟ್ ಮಾಡ್ತಾರೆ. 1921ರಲ್ಲಿ ಮತ್ತೆ ಏನು ಆ ಧ್ವಜನೂ ಸಹ ಬದಲಾವಣೆ ಆಗುತ್ತೆ. 1921ರಲ್ಲಿ ವಿಜಯವಾಡದಲ್ಲಿ ಅಂದಿನ ಬೆಜವಾಡ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ನೂಲು ಚರಕವಿರುವ ಧ್ವಜವನ್ನ ಅರ್ಪಿಸುತ್ತಾರೆ. ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಕೊಳ್ಳುವಂತೆ ಸಲಹೆ ನೀಡಿದರು. ಅದರಂತೆ 4ನೇ ಧ್ವಜ ಸಿದ್ಧವಾಯಿತು. ನೋಡಿ, ಗಾಂಧೀಜಿಯವರು ಸಹ ಈ 1921ರಲ್ಲಿ ಆ ಧ್ವಜದ ಒಂದು ಮುಂದಾಳತ್ವವನ್ನು ತಗೊಂಡಿರ್ತಾರೆ. ಅಂದಿನ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ನೂಲು ಚರಕವಿರುವ ರಾಷ್ಟ್ರಧ್ವಜವನ್ನು ಅರ್ಪಿಸ್ತಾರೆ. ಗಾಂಧೀಜಿಯವರು ಅಂತ ಸಮಯದಲ್ಲಿ ಇದಕ್ಕೆ ಒಂದು ಬಿಳಿಯ ಪಟ್ಟಿ ಬರಬೇಕಾಯಿತು, ಬಿಳಿಯ ಬಣ್ಣವನ್ನು ಸೇರಿಸಿಕೊಳ್ಬೇಕಾಯಿತು ಅಂತ ಬಿಟ್ಟು ಸಲಹೆಯನ್ನು ನೀಡ್ತಾರೆ. ಅಲ್ಲಿಯೂ ಸಹ ಅದೇ ರೀತಿ ಆ ಧ್ವಜನೂ ಸಹ ಅದು ಬರಲಿಲ್ಲ 1921ರಲ್ಲಿ. ಮತ್ತೆ ಏನು 1931ಕ್ಕೆ ಹೋಗುತ್ತೆ ಧ್ವಜ. 21ರಲ್ಲಿ ಇರ್ತಕ್ಕಂತಹ ಧ್ವಜ 31ಕ್ಕೆ ಇರಲಿಲ್ಲ. 31ಕ್ಕೆ ಮತ್ತೆ ಇನ್ನೊಂದು ಧ್ವಜವನ್ನ ವಿನ್ಯಾಸಗೊಳಿಸ್ತಾರೆ. ರಾಷ್ಟ್ರಧ್ವಜದ ಇತಿಹಾಸದಲ್ಲಿ 1931 ಅತ್ಯಂತ ವಿಶಿಷ್ಟವಾಗಿರುತ್ತದೆ. 1931 ಇಸ್ವಿ ಬಹಳಷ್ಟು ವಿಶಿಷ್ಟವಾಗಿರುತ್ತದೆ. ಈ ವರ್ಷದಲ್ಲಿ ಕರಾಚಿಯಲ್ಲಿ ಈಗಿನ ಪಾಕಿಸ್ತಾನದಲ್ಲಿದೆ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯ ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದಾಗಿ ಧ್ವಜ ರಚನಾ ಸಮಿತಿಯೊಂದು ರಚಿಸಲಾಯಿತು. ನೋಡಿ, 1931ರಲ್ಲಿ ಈಗಿನ ಏನು ಪಾಕಿಸ್ತಾನ ದೇಶ ಇದೆ ಅಲ್ವಾ, ಆ ದೇಶದಲ್ಲಿರ್ತಕ್ಕಂಥ ಕರಾಚಿ ಅಲ್ಲಿ ಇದು ಒಂದು ಧ್ವಜವನ್ನ ಆರೋಹಣ ಮಾಡ್ತಾರೆ. ಇದರಿಂದಾಗಿ ಏನಾಯಿತು ಅಂತಂದ್ರೆ ಧ್ವಜ ರಚನಾ ಸಮಿತಿಯೊಂದನ್ನು ರಚಿಸಲಾಯಿತು. ಇದಕ್ಕೆ ಒಂದು ಸಮಿತಿ ಬೇಕು, ಧ್ವಜಕ್ಕೆ ಒಂದು ಸಮಿತಿ ಬೇಕು ಅಂತ ಹೇಳ್ಬಿಟ್ಟು 1931ರಲ್ಲಿ ಇದಕ್ಕೆ ಒಂದು ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ. 1931ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪುನಃ ಸಭೆ ಸೇರಿ ಧ್ವಜದಲ್ಲಿ 3 ಬಣ್ಣಗಳಿಂದ ಕೂಡಿ ಮಧ್ಯದ ಚರಕವನ್ನು ಹೊಂದಿರಬೇಕು ಎಂದು
ಸೇರಿಸಲಾಯಿತು. ನೋಡಿ, ಅಲ್ಲಿ ಒಂದು ಸಮಿತಿಯನ್ನು ಏನು ರಚನೆ ಮಾಡಿದ್ರು 1931ರಲ್ಲಿ. ಅಲ್ಲಿ ಸಮಿತಿ ಏನ್ ಮಾಡ್ತಪ್ಪ ಅಂತಂದ್ರೆ, ಅಲ್ಲಿ 3 ಬಣ್ಣ ಇರಬೇಕು. ಆ 3 ಬಣ್ಣಕ್ಕೆ ಒಂದು ಮಧ್ಯದಲ್ಲಿ ಅಶೋಕ ಚರಕವನ್ನು ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೀರ್ಮಾನಿಸಲಾಯಿತು. ಇದು 3 ಸಮಗ್ರ ಗಾತ್ರದ ಪಟ್ಟಿಗಳನ್ನ, ಮೇಲಿನ ಪಟ್ಟಿ ಕೇಸರಿ ಬಣ್ಣದಿಂದ, ಮಧ್ಯದ ಪಟ್ಟಿ ಬಿಳಿ ಬಣ್ಣದಿಂದ ಮತ್ತು ಕೆಳಗಿನ ಪಟ್ಟಿ ಹಸಿರು ಬಣ್ಣದಿಂದ ಕೂಡಿತು. ಪ್ರಥಮ ಬಾರಿಗೆ ಈ ಧ್ವಜವನ್ನು ಕಾಂಗ್ರೆಸ್ ಸಮಿತಿಯ ಅಧಿಕೃತವಾಗಿ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಲಾಯಿತು. ನೋಡಿ, 1931ರಲ್ಲಿ ಏನು 5ನೆಯ ಧ್ವಜವನ್ನು ಮಾಡಿದ್ರು, ಅಲ್ಲಿ ಬಣ್ಣ ಸೇಮ್ ಬರುತ್ತೆ. ಏನು 47ರಲ್ಲಿ ಏನು ಧ್ವಜ ಇರುತ್ತಲ್ವಾ, ಕೇಸರಿ ಬಿಳಿ ಹಸಿರು, ಈ 3 ಬಣ್ಣ ಸೇಮ್ ಇದೆ. ಬಟ್ ಅಲ್ಲಿ ಅಶೋಕ ಚಕ್ರ ಇರಲ್ಲ, ಗಾಂಧೀಜಿಯ ಒಂದು ಚರಕ ಇರುತ್ತೆ. ಸೊ ಅದನ್ನ ಅಲ್ಲಿ 1931ರಲ್ಲಿ ನಮ್ಮ ದೇಶದ ಒಂದು ಚಿಹ್ನೆಯನ್ನ ಮಾಡಿದ್ರು. ಅದು ಸಹ ಸಕ್ಸಸ್ ಆಗಲ್ಲ. ರಾಷ್ಟ್ರಧ್ವಜದಲ್ಲಿ ಹಿಂದಿನ ಧ್ವಜದಲ್ಲಿರುವ ತ್ರಿವರ್ಣಗಳನ್ನು ಹಾಗೆಯೇ ಉಳಿಸಿಕೊಂಡು ಬಿಳಿಯ ಪಟ್ಟಿಯಲ್ಲಿದ್ದ ಚರಕದ ಬದಲಾಗಿ, ನೋಡಿ ನಾನು ಹೇಳ್ತೀನಿ, ಬಿಳಿಯ ಪಟ್ಟಿಯ ಏನು ಅಲ್ಲೇನು ಬಣ್ಣ ಇರುತ್ತೆ, ಚರಕದ ಬದಲಾಗಿ ಚಕ್ರವರ್ತಿ ಅಶೋಕನ ಧರ್ಮ ಚಕ್ರವನ್ನ ಸೇರಿಸಲಾಯಿತು. 1931ರಲ್ಲಿ ಏನು ಬಣ್ಣಗಳು ಸೇಮ್ ಇತ್ತು, ಕೇಸರಿ ಬಿಳಿ ಹಸಿರು ಇತ್ತು, ಮಧ್ಯದಲ್ಲಿ ಏನಿತ್ತು, ಗಾಂಧೀಜಿಯ ಚರಕ ಇತ್ತು. ಸೊ ಅಲ್ಲಿ 47ರಲ್ಲಿ ಏನು ಅದನ್ನ ಅಂಗೀಕಾರ ಮಾಡಿದ್ರು, ಆ ಚರಕದ ಬದಲಿ ಏನ್ ಮಾಡಿದ್ರು ಅಂತಂದ್ರೆ ಚಕ್ರವರ್ತಿ ಅಶೋಕನ ಧರ್ಮ ಚಕ್ರವನ್ನ ಸೇರಿಸಲಾಯಿತು. ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಗಳೊಂದಿಗೆ ಮಧ್ಯದಲ್ಲಿ ಅಶೋಕ ಚಕ್ರವನ್ನ ಹೊಂದಿರುವ ತ್ರಿವರ್ಣ ಧ್ವಜವನ್ನು ಸಂವಿಧಾನದ ಸಮಿತಿಯ ಜುಲೈ 22, 1947ರಂದು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವೊಂದು ಅಂಗೀಕಾರವಾಯಿತು. ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ವಾ, 1906 1947 ತನಕ ಧ್ವಜವನ್ನ ಬದಲಾವಣೆ ಮಾಡ್ತಾ ಬಂದ್ರು. ಅಂತಿಮವಾಗಿ 1947 ಜುಲೈ 22, 1947ರಂದು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವೆಂದು ಅಂಗೀಕಾರ ಮಾಡಿದ್ರು. ನಿಮಗೆ ವಿದ್ಯಾರ್ಥಿಗಳಿಂದ ತಿಳಿದಿರಲಿ, ನಮ್ಮ ದೇಶದ ಧ್ವಜವನ್ನ ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. 3 ಬಣ್ಣಗಳಿಂದ ನಾವು ಅದು ಕೂಡಿರುತ್ತೆ. ಸೊ ಕೇಸರಿ ಬಣ್ಣ ಏನು ಸೂಚಿಸುತ್ತೆ ಅಂತಂದ್ರೆ ತ್ಯಾಗ, ಶೌರ್ಯ, ಅಭಿಮಾನಿಗಳ ಸಂಕೇತ. ಕೇಸರಿ ಬಣ್ಣ ಅದು ಏನು ಐಡೆಂಟಿಫಿಕೇಶನ್ ಮಾಡುತ್ತಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳ ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಅಂದ್ರೆ ನಮ್ಮ ದೇಶಕ್ಕೆ ಏನೇ ಬರಲಿ, ನಮ್ಮ ದೇಶದ ಎಲ್ಲ ಪ್ರಜೆಗಳು ತ್ಯಾಗವನ್ನ ಮಾಡ್ತಾರೆ, ಶೌರ್ಯದಿಂದ ಇರ್ತಾರೆ ಅಂತಕ್ಕಂಥ ಅದು ಕೇಸರಿ ಬಣ್ಣ ಸೂಚಿಸುತ್ತೆ. ಇನ್ನ ಬಿಳಿ ಬಣ್ಣ ಏನ್ ಸೂಚಿಸುತ್ತೆ ಅಂತಂದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಶಾಂತಿಯಿಂದ ಕೂಡಿರ್ತಾರೆ, ಸತ್ಯವನ್ನ ಹೇಳ್ತಾರೆ, ಪರಿಶುದ್ಧತೆಗಳ ಸಂಕೇತ. ಬಿಳಿಯ ಬಣ್ಣ ಏನು ಸೂಚಿಸುತ್ತೆ ಅಂತಂದ್ರೆ ಶಾಂತಿ, ಸತ್ಯ, ಪರಿಶುದ್ಧತೆಗಳ ಸಂಕೇತ. ಹಾಗಾದ್ರೆ ಹಸಿರು ಬಣ್ಣ ಏನ್ ಸೂಚಿಸುತ್ತೆ ಅಂತಂದ್ರೆ ಸಮೃದ್ಧಿ, ಪ್ರಾಮಾಣಿಕತೆ, ಚೈತನ್ಯದ ಸಂಕೇತ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸಮೃದ್ಧಿಯಿಂದ ಕೂಡಿದ್ದಾರೆ, ಪ್ರಾಮಾಣಿಕತೆಯಿಂದ ಕೂಡಿದ್ದಾರೆ, ಚೈತನ್ಯದ ಒಂದು ಸಂಕೇತ. ಇವು 3 ಬಣ್ಣದ ಯಾವ್ಯಾವ ಬಣ್ಣ ಏನು ಸೂಚಿಸುತ್ತೆ ಅಂತ ನಾವು ತಿಳ್ಕೊಂಡು ವಿದ್ಯಾರ್ಥಿಗಳೇ. ಇನ್ನ ಧರ್ಮಚಕ್ರ, ಈ ಅಶೋಕ ಚಕ್ರ ಏನ್ ಸೂಚಿಸುತ್ತೆ ಅಂತಂದ್ರೆ ಪ್ರಗತಿಯ ದ್ಯೋತಕ. ನಮ್ಮ ದೇಶದಲ್ಲಿ ನಮ್ಮ ಏನು ಒಂದು ದಿನದಲ್ಲಿ 24 ಗಂಟೆ ಬರುತ್ತೆ, ಆ 24 ಗಂಟೆ ಸಹ ನಮ್ಮ ದೇಶದ ಎಲ್ಲ ಪ್ರಜೆಗಳು ಪ್ರಗತಿಯಿಂದ ಕೂಡಿರುತ್ತಾರೆ ಅಂತಕ್ಕಂಥದ್ದನ್ನ ಇದು ಸೂಚಿಸುತ್ತೆ. ಓಕೆ, ಇನ್ನ ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ. ಏನು ಇದು ಅಷ್ಟೇ, ರಾಷ್ಟ್ರಗೀತೆನೂ ಸಹ ಪ್ರತಿಯೊಂದು ರಾಷ್ಟ್ರಕ್ಕೆ, ಪ್ರತಿಯೊಂದು ದೇಶಕ್ಕೆ ರಾಷ್ಟ್ರಗೀತೆ ಬಹಳಷ್ಟು ಅವಶ್ಯಕವಾಗಿರುತ್ತೆ, ಬಹಳಷ್ಟು ಪ್ರಾಮುಖ್ಯತೆ ಕೂಡಿರುತ್ತೆ. ಜನಗಣಮನ ನಮ್ಮ ರಾಷ್ಟ್ರಗೀತೆ. ನಮ್ಮ ರಾಷ್ಟ್ರಗೀತೆ ಯಾವ್ದಪ್ಪ ಅಂತಂದ್ರೆ ಜನಗಣಮನ ನಮ್ಮ ರಾಷ್ಟ್ರಗೀತೆ ಆಗಿದೆ. ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ ಇದು. ನೋಡಿ, ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ಈ ರಾಷ್ಟ್ರಗೀತೆಯನ್ನ ರಚನೆಯನ್ನ ಮಾಡ್ತಾರೆ. ಈ ಗೀತೆಯು 5 ಪ್ಯಾರಾಗಳನ್ನ ಹೊಂದಿರುತ್ತದೆ. ಮೊದಲ ಪ್ಯಾರಾದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು
ನಮ್ಮ ರಾಷ್ಟ್ರಗೀತೆಯನ್ನ ರೂಪಿಸಲಾಗಿದೆ. ಮೊದಲ ಪ್ಯಾರಾದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನ ರೂಪಿಸಲಾಗಿದೆ. ಈ ಪದ್ಯದ ಸಾಲುಗಳು ಅನಂತರ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗ್ಯವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ನೋಡಿ, ನಮ್ಮ ಅಧಿಕೃತ ರಾಷ್ಟ್ರಗೀತೆ ಲಾಸ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗ್ಯವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ನಾವೆಲ್ಲ ಜಯದಿಂದ ಕೂಡಿರ್ತೀವಿ, ನಮ್ಮ ವಿಜಯಶಾಲಿ ನಮ್ಮ ದೇಶದ ಎಲ್ಲ ಪ್ರಜೆಗಳು ಜಯದಿಂದ ಕೂಡಿರ್ತಾರೆ ಅಂತಕ್ಕಂಥದ್ದು ಈ ಲಾಸ್ಟ್ನ ಒಂದು ಸಾಲು ಆಗಿರುತ್ತೆ. ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನ ಆಡಲಾಯಿತು. ಈ ಗೀತೆಯನ್ನ ಯಾವಾಗ ಆಡಿದ್ರು ಅಂತಂದ್ರೆ ಆಗಸ್ಟ್ 14, 1917ರಂದು ಸಂವಿಧಾನದ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನ ಆಡಲಾಯಿತು. ಸ್ವತಂತ್ರ ಭಾರತದ ಸಂವಿಧಾನದ ರಚನಾ ಸಭೆಯೇ ಜನವರಿ 24, 1950ರಂದು ಜನಗಣಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಯಿತು. ನೋಡಿ, ನಮ್ಮ ಏನು ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಏನಿರುತ್ತೆ ಜನವರಿ 24, 1950ರಂದು ಜನಗಣಮನವನ್ನು ಅಧಿಕೃತವಾಗಿ ರಾಷ್ಟ್ರಗೀತೆಯನ್ನ ಅಂಗೀಕಾರವನ್ನು ಮಾಡ್ತಾರೆ. ನಮ್ಮ ದೇಶದ ಗೀತೆ ಯಾವುದಪ್ಪ ಅಂತಂದ್ರೆ ಜನಗಣಮನ ಅಂತಕ್ಕಂಥದ್ದು ರಾಷ್ಟ್ರಗೀತೆಯಾಗಿ 1924ರಂದು ಜನವರಿ 24ರಂದು ರಾಷ್ಟ್ರಗೀತೆಯನ್ನ ಅಂತ ಹೇಳ್ಬಿಟ್ಟು ಅಂಗೀಕಾರವನ್ನ ಮಾಡ್ತಾರೆ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳು? ಅರ್ಥ ಆಗ್ತಾರೆ ಯಾವಾಗ ರಾಷ್ಟ್ರಗೀತೆ ಅಂಗೀಕಾರ ಆಯಿತು ಅಂತಂದ್ರೆ ಜನವರಿ 24, 1950ರಂದು ಜನಗಣಮನವನ್ನು ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಯಿತು. ಹಾಗಾದ್ರೆ ರಾಷ್ಟ್ರಗೀತೆಯನ್ನು ನಿಯಮದಂತೆ ಎಷ್ಟು ಸೆಕೆಂಡಿಗೆ ನಾವು ಹಾಡನ್ನ ಹೇಳ್ಬೇಕು ನಮ್ಮ ರಾಷ್ಟ್ರಗೀತೆಯನ್ನ? ಹಾಗಾದ್ರೆ ಈ ನಮ್ಮ ರಾಷ್ಟ್ರಗೀತೆಯನ್ನ ಆಡ್ತಕ್ಕಂತಹ ಸಮಯ ಏನು, ಎಷ್ಟು ಸೆಕೆಂಡ್ಸ್ ನಾವು ಆಡಬೇಕು ರಾಷ್ಟ್ರಗೀತೆಯನ್ನ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ರಾಷ್ಟ್ರಗೀತೆಯನ್ನು ನಿಯಮದಂತೆ ನಿಯಮಬದ್ಧವಾಗಿ ಆಡಬೇಕು ನಮ್ಮ ರಾಷ್ಟ್ರಗೀತೆಯನ್ನು 48ರಿಂದ 52 ಸೆಕೆಂಡ್ನೊಳಗೆ ಆಡಬೇಕು. ನಮ್ಮ ರಾಷ್ಟ್ರಗೀತೆಯನ್ನ 48ರಿಂದ 52 ಸೆಕೆಂಡ್ನೊಳಗೆ ನಮ್ಮ ರಾಷ್ಟ್ರಗೀತೆಯನ್ನ ಆಡಬೇಕು. ಓಕೆ, ಅದಲ್ವಾ? ಹಾಗಾದ್ರೆ ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಕೊಡದಿರುವುದು ಹಾಗೂ ರಾಷ್ಟ್ರಗೀತೆ ಆಡುವಿಕೆ ರಾಷ್ಟ್ರಗೀತೆಯ ಸೂಕ್ತ ಗೌರವ ಕೊಡದಿರುವುದು ಹಾಗೂ ರಾಷ್ಟ್ರಗೀತೆಯ ಆಡುವಿಕೆಗೆ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ನೋಡಿದ್ದು ದೊಡ್ಡ ಅಪರಾಧ ಇದು. ರಾಷ್ಟ್ರಗೀತೆಯನ್ನ ನಾವು ಆಡ್ಬೇಕಾದ್ರೆ ಅದಕ್ಕೆ ಗೌರವ ಕೊಡದೇ ಇರೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಗೌರವ ಕೊಡದೇ ಇರೋದು ಅಂತಂದ್ರೆ, ಈಗ ನಾವೆಲ್ಲ ಹೋಗ್ತಾ ಇರ್ತೀವಿ, ನಮ್ಗೆ ಕಿವಿಗೆ ಬಡಿತು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅಂತಕ್ಕಂತಹ ಗೀತೆ ನಮ್ ಕಿವಿಗೆ ಬಂದ ತಕ್ಷಣ ನಾವೆಲ್ಲಿರ್ತೀವಿ ಅಲ್ಲಿ ಒಂದು 50 ಸೆಕೆಂಡ್ ಬೇಡ 52 ಸೆಕೆಂಡ್ ಸುಮ್ಮನೆ ನಾವು ನಿಂತ್ಕೊಳ್ಬೇಕು. ಅದು ನಮಗೆ ಗೌರವ ಕೊಡ್ತಕ್ಕಂತಹ ಸನ್ನಿವೇಶ. ನಾವು ಹಾಗೆ ಹೋದ್ರೆ ಅಂತ ಅದು ಗೌರವ ನಮ್ಮ ರಾಷ್ಟ್ರಗೀತೆಗೆ ಗೌರವ ನೀವು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಿ ನಮಗೆ ನಮ್ಮ ರಾಷ್ಟ್ರಗೀತೆ ಕಿವಿ ಕೇಳಿಸುತ್ತೋ, ಆ ಗೀತೆ ಕಿವಿ ಕೇಳಿಸುತ್ತೋ ಅಂತ ಸಮಯದಲ್ಲಿ ನಾವು ನಿಂತು ಬಿಟ್ಟು ಅದಕ್ಕೆ ಗೌರವವನ್ನು ಕೊಡಬೇಕು. ಹಾಗೂ ರಾಷ್ಟ್ರಗೀತೆಯ ಆಡುವಿಕೆಗೆ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷೆಯ ಅಪರಾಧ. ನೋಡಿ, ನಾವೇನಾದ್ರೂ ರಾಷ್ಟ್ರಗೀತೆ ಹೇಳ್ಬೇಕಾದ್ರೆ ನಮ್ಗೆ ಯಾರಾದ್ರೂ ಬಂದು ಅಡ್ಡಿ ಮಾಡಿದ್ರೆ ಅದು ಬಹಳಷ್ಟು ದೊಡ್ಡ ಅಪರಾಧ. ಅಂತವರಿಗೆ ಶಿಕ್ಷೆ ಇರುತ್ತೆ. ಇದಿಷ್ಟು ರಾಷ್ಟ್ರಗೀತೆಯ ಬಗ್ಗೆ ನಿಮಗೆ ಗೊತ್ತಾಯಿತು. ಇನ್ನ ಪೌರತ್ವ, ಸಿಟಿಜನ್ಶಿಪ್ ಅಂತ ಕರಿತೀವಿ ನಾವು. ಪೌರತ್ವ ಸರ್ಕಾರದ ಜೊತೆ ಸಂಬಂಧ ಇಟ್ಟುಕೊಳ್ಳಲು ಮತ್ತು ಆ ದೇಶದ ಸದಸ್ಯರನ್ನು ಗುರುತಿಸಿಕೊಳ್ಳಲು ನಾವು ಪೌರತ್ವವನ್ನ ಹೊಂದಿರುತ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಭಾರತ ದೇಶದ ನಾವು ಇದೀವಪ್ಪ ಅಂತಂದ್ರೆ
ಆ ನಮ್ಮ ದೇಶದ ಪೌರತ್ವವನ್ನು ಪಡ್ಕೊಳ್ಬೇಕು ಮೊದಲು. ಹಾಗಾದಾಗ ಮಾತ್ರ ನಾವು ನಮ್ಮ ದೇಶದ ಸದಸ್ಯರು ಅಂತ ಹೇಳ್ಬಿಟ್ಟು ನಾವು ಗೊತ್ತಾಗುತ್ತೆ. ನಾವು ಪೌರತ್ವವನ್ನು ಹೊಂದಿರುತ್ತೇವೆ. ಪೌರತ್ವದಿಂದ ಜನತೆಯು ತಮ್ಮ ಹಕ್ಕುಗಳನ್ನು ಅನುಭವಿಸಿ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಜನತೆಯು ತಮ್ಮ ಹಕ್ಕುಗಳನ್ನು ಅನುಭವಿಸಿ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಅಲ್ಲಿರ್ತಕ್ಕಂಥ ಏನು ಮೂಲಭೂತ ಹಕ್ಕುಗಳು ಇರ್ತವೆ ಅವುಗಳೆಲ್ಲ ಹಕ್ಕುಗಳನ್ನ ಅನುಭವಿಸ್ಬೇಕು ಮತ್ತು ಕರ್ತವ್ಯಗಳ ನಮ್ಮ ದೇಶದಲ್ಲಿ ಯಾವ ಕರ್ತವ್ಯ ಬಂದರೂ ಸಹ ಅಲ್ಲಿ ಎಲ್ಲ ಪ್ರಜೆಗಳು ಅದನ್ನ ನಿರ್ವಹಿಸಬೇಕು. 1955 ಪೌರತ್ವ ಅಧಿನಿಯಮದ ಪ್ರಕಾರ ಭಾರತದ ಪೌರತ್ವವನ್ನು 5 ವಿಧಾನಗಳಿಂದ ಗಳಿಸಬಹುದಾಗಿದೆ. 1955ರ ಪೌರತ್ವ ಅಧಿನಿಯಮದ ಪ್ರಕಾರ ಭಾರತದ ಪೌರತ್ವವನ್ನು 5 ವಿಧಾನಗಳಿಂದ ಗಳಿಸಬಹುದಾಗಿದೆ. ಯಾವ್ಯಾವುದು ಅಂತಂದ್ರೆ 5 ವಿಧಾನಗಳು ಅಂತಂದ್ರೆ, ಒಂದು ಜನನದ ಮೂಲಕ, ಬೈ ಬರ್ತ್, ಜನನದ ಮೂಲಕ. ಭಾರತದಲ್ಲಿ 26ನೇ ಜನವರಿ 1950ರಿಂದ ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗ್ತಾನೆ. ಸೊ ನೋಡಿ, ಜನನದ ಮೂಲಕ ಭಾರತದಲ್ಲಿ 26ನೇ ಜನವರಿ 1950ರಿಂದ 1950 ಓಕೆ, ಅಲ್ಲಿಂದ ಯಾರು ಜನ್ಮವನ್ನು ಪಡಿತಾರೆ ಅಂತ ಎಲ್ಲ ವ್ಯಕ್ತಿಗಳು ಭಾರತೀಯ ಪೌರತ್ವವನ್ನು ಪಡೆದಂಗೆ ಪೌರತ್ವನಾಗ್ತಾನೆ ಅಂತ. 1950 ಜನವರಿ 26ಕ್ಕೆ ಮೊದಲು ಜನಿಸಿದವರಿಗೆ ಹಾಗೂ ಭಾರತದಲ್ಲಿ ನೆಲೆಸಿದವರಿಗೆ ಪೌರತ್ವವನ್ನು ನೀಡಲಾಗಿದೆ. ಅಂದ್ರೆ 1950 ಜನವರಿ 26ಕ್ಕೆ ಮೊದಲು ಅವರು ಜನಿಸಿರ್ತಾರೆ, ಅವರಿಗೂ ಸಹ ಭಾರತದಲ್ಲಿ ನೆಲೆಸಿದವರಿಗೆ ಪೌರತ್ವವನ್ನು ನೀಡಲಾಗಿದೆ. ಸೊ 50ರಿಂದ ಮುಂದೆ ಮತ್ತೆ ಹಿಂದೆ ಯಾರು ಜನಿಸ್ತಾರೆ ಅವರೆಲ್ಲರೂ ಸಹ ನಮ್ಮ ದೇಶದ ಪೌರತ್ವವನ್ನು ಪಡೆದಿದ್ದಾರೆ ಅಂತ. ಇನ್ನ ಎರಡನೆಯ ಪೌರತ್ವದ ವಿಧಾನ ರಕ್ತ ಸಂಬಂಧ ಬಾ ಅನುವಂಶಿಕ ಪೌರತ್ವ. ರಕ್ತ ಸಂಬಂಧ ಬಾ ಅನುವಂಶಿಕ ಪೌರತ್ವ. ಭಾರತೀಯ ಪೌರತ್ವ ಹೊಂದಿರುವ ದಂಪತಿಗಳಿಗೆ ಜನವರಿ 26, 1950ರಂದು ಅಥವಾ ಆನಂತರ ವಿದೇಶದಲ್ಲಿ ಅವರಿಗೆ ಹುಟ್ಟಿದ ಶಿಶು ಭಾರತದ ಪೌರತ್ವವನ್ನು ಗಳಿಸಬಹುದಾಗಿದೆ. ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಇದು. ಭಾರತೀಯ ಪೌರತ್ವ ಹೊಂದಿರುವ ದಂಪತಿಗಳಿಗೆ ಜನವರಿ 26, 1950ರಂದು ಅಥವಾ ಆನಂತರ ವಿದೇಶದಲ್ಲಿ ಅವರಿಗೆ ಹುಟ್ಟಿದ ಶಿಶು ಭಾರತದ ಪೌರತ್ವವನ್ನು ಗಳಿಸಬಹುದಾಗಿದೆ. ನೋಡಿ, ಒಂದು ವೇಳೆ ಅವರು ಪೇರೆಂಟ್ಸ್ಗಳು ಅಲ್ಲಿದ್ಬಿಟ್ಟು ಅವರು ವಿದೇಶದಲ್ಲಿ ಅವರಿಗೆ ಹುಟ್ಟಿದ ಶಿಶುನು ಸಹ ಭಾರತ ಪೌರತ್ವವನ್ನು ಪಡ್ಕೊಳ್ಬಹುದು. ಇನ್ನ ಮೂರನೆಯ ಪೌರತ್ವದ ನಿಯಮ ಏನಿರುತ್ತೆ, ನೋಂದಾವಣಿಯ ಮೂಲಕ ಪೌರತ್ವ. ನೋಂದಾವಣಿಯ ಮೂಲಕ ಪೌರತ್ವ. ಕೆಲವು ವರ್ಗದ ವ್ಯಕ್ತಿಗಳು ತಮ್ಮ ಬಗ್ಗೆ ನೋಂದಾಯಿಸುವುದರ ಮೂಲಕ ಭಾರತೀಯ ಪೌರತ್ವ ಗಳಿಸುವ ಅವಕಾಶವನ್ನು ಕಾನೂನು ಕಲ್ಪಿಸಿದೆ. ನೋಡಿ, ನಮ್ಮ ದೇಶದಲ್ಲಿ ನಾವು ಪೌರತ್ವವನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ನೋಂದಾವಣೆ ಮಾಡಿಸ್ಬೇಕು. ಅಲ್ಲಿ ಸಹ ನೋಂದಾಯಿಸುವುದರ ಮೂಲಕ ಭಾರತೀಯ ಪೌರತ್ವ ಗಳಿಸುವ ಅವಕಾಶವನ್ನ ಕಾನೂನು ಕಲ್ಪಿಸಿದೆ. ಈ ರೀತಿಯ ಸೌಲಭ್ಯ ಪಡೆಯುವವರು ನಿರ್ದಿಷ್ಟ ದಾಖಲೆಗಳೊಂದಿಗೆ ರಾಷ್ಟ್ರಪತಿಗಳಿಗೆ ಪೌರತ್ವ ಕೋರಿ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, ಯಾರು ಪೌರತ್ವವನ್ನು ಪಡ್ಕೊಂಡಿರಲ್ಲ ಅಂತಹ ವ್ಯಕ್ತಿಗಳು ಕಾನೂನಿನ ಪ್ರಕಾರ ನಮ್ಮ ದೇಶ ಏನು ದಾಖಲೆಗಳನ್ನು ಕೇಳುತ್ತೆ ಅಂತ ನಿರ್ದಿಷ್ಟ ದಾಖಲೆಗಳನ್ನ ರಾಷ್ಟ್ರಪತಿಗಳಿಗೆ ಪೌರತ್ವ ಕೋರಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆದ್ರೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಆ ರೆಗ್ಯುಲೇಷನ್ ಪ್ರಕಾರ ನಾವು ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಆಗ ನಾವು ಪೌರತ್ವವನ್ನು ಪಡ್ಕೊಳ್ಬಹುದು. 4ನೇದು ಸಹಜೀಕೃತ ವಿಧಾನದ ಮೂಲಕ ಭಾರತೀಯ ಪೌರರನ್ನು ಮದುವೆವಾದ ವ್ಯಕ್ತಿಗಳು ಕೋರಿಕೆ ಸಲ್ಲಿಸಿ ಪೌರತ್ವ ಪಡೆಯಬಹುದು. ಆ ರೀತಿ ಪರದೇಶದ ಪೌರರು ಸಹ ಭಾರತೀಯ ಪೌರತ್ವ ಪಡೆಯಲು ಕಾನೂನಿನಲ್ಲಿ ಅವಕಾಶ ಇದೆ. ಈಗ ಯಾರನ್ನೋ ಫಾರಿನ್ ಕಂಟ್ರೀಸ್ ಅವ್ರನ್ನ ಈಗ ನಮ್ಮ ದೇಶದಲ್ಲಿ ಯಾರಾದ್ರೂ ಮದುವೆ ಆಗ್ತಾರೆ, ಆ ಮದುವೆ ಆಗಿರ್ತಕ್ಕಂಥ ಏನು ಹೆಣ್ಣಾಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅವ್ರನ್ನೂ ಸಹ ನಮ್ಮ ದೇಶದ
ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ರೀತಿ ಪರ ದೇಶದ ಪೌರರು ಸಹ ಭಾರತೀಯ ಪೌರತ್ವ ಪಡೆಯಲು ಕಾದ್ರಲ್ಲಿ ಅವಕಾಶ ಇದೆ. ನೋಡಿ, ಅವ್ರು ಎಲ್ಲೇ ಭಾರತ ದೇಶದ ಬಿಟ್ಟು ಹೊರ ದೇಶದಲ್ಲಿ ಅವ್ರು ಹೋಗಿ ಮದುವೆ ಆಗಿಕೊಂಡು ಬೇರೆಯವ್ರು ಯಾರಾದ್ರೂ ಮದುವೆ ಆಗಿದ್ರೆ ಅವರು ಸಹ ನಮ್ಮ ದೇಶಕ್ಕೆ ಹೋಗ್ಬಿಟ್ಟು ಪೌರತ್ವವನ್ನ ಪಡ್ಕೊಳ್ಬಹುದು. ಅದು ಸಹ ಕಾನೂನಿನಲ್ಲಿ ಅವಕಾಶ ಇದೆ. ಇನ್ನು 5, ಪ್ರದೇಶ ಸೇರ್ಪಡೆ ಮೂಲಕ ಯಾವ್ದಾದ್ರು ಹೊಸ ಪ್ರದೇಶವು ಭಾರತಕ್ಕೆ ಸೇರ್ಪಡೆಗೊಂಡಾಗ ಆ ಪ್ರದೇಶದ ಜನರು ಭಾರತದ ಪೌರತ್ವ ಪಡೆಯುವರು. ನೋಡಿ, ಯಾವ್ದಾದ್ರು ಒಂದು ಪ್ರದೇಶ ನಮ್ಮ ದೇಶ ಬಿಟ್ಟು ಹೋಗಿ ಮತ್ತೆ ಆಮೇಲೆ ನಾವು ಆ ದೇಶವನ್ನ ನಾವು ಸೇರಿಸ್ಕೊಂಡಾಗ ಆ ಪ್ರದೇಶದಲ್ಲಿರ್ತಕ್ಕಂಥ ಆ ಜಾಗದಲ್ಲಿರ್ತಕ್ಕಂಥ ಜನರು ಸಹ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಪೌರತ್ವವನ್ನ ಪಡ್ಕೊಳ್ಬಹುದು. ಇದಿಷ್ಟು ಪೌರತ್ವದ ಬಗ್ಗೆ ತಿಳ್ಕೊಳ್ತಾ ಇತ್ತು. ಇನ್ನ ನಾಗರಿಕ ಹಕ್ಕುಗಳು. ಭಾರತದ ನಾಗರಿಕರಾದ ನಮಗೆಲ್ಲ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಲಾಗಿದೆ. ನೋಡಿ, ನಾಗರಿಕ ಹಕ್ಕುಗಳು ಅಂದ್ರೆ ಸಿಟಿಜನ್ಶಿಪ್, ವುಮೆನ್ ರೈಟ್ಸ್ ಅಂತ ಕರಿತೀವಿ ನಾವು. ಸೊ ಅಲ್ಲಿ ಭಾರತದ ನಾಗರಿಕರಾದ ನಾವೆಲ್ಲ ಭಾರತೀಯ ಪ್ರಜೆಗಳು ನಮಗೆಲ್ಲ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನ ನೀಡಲಾಗಿದೆ. ಯಾವ್ಯಾವ ರೈಟ್ಸ್ ಇದಾವೆ, ನಮಗೆ ಯಾವ್ಯಾವ ಕರ್ತವ್ಯಗಳು ಇದ್ದಾವೆ ಅನ್ನೋದನ್ನ ನಮ್ಮ ದೇಶ ನೀಡಿದೆ. ಇವುಗಳಿಂದ ನಮಗೆ ಅನ್ಯಾಯದ ವಿರುದ್ಧ ರಕ್ಷಣೆ ಹಾಗೂ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದೆ. ನೋಡಿ, ನಾವೇನು ರೈಟ್ಸ್ಗಳು ಇದ್ದಾವೆ, ಹಕ್ಕುಗಳು ಇದ್ದಾವೆ, ಅಲ್ಲೇನಾದ್ರೂ ನಮಗೆ ಅನ್ಯಾಯ ಅಂತಂದ್ರೆ, ನಮಗೆ ದ್ರೋಹ ಆಯಿತು ಅಂತಂದ್ರೆ ಅದ್ರ ವಿರುದ್ಧ ನಾವು ಹೋರಾಡಬಹುದು. ರಕ್ಷಣೆ ಹಾಗೂ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ಹಕ್ಕುಗಳು ಅಂದ್ರೆ ಏನು, ರೈಟ್ಸ್ ಅಂದ್ರೆ ಏನು ಅಂತಂದ್ರೆ, ನಾಗರಿಕರಿಗೆ ಕೊಡಲ್ಪಟ್ಟ ಸವಲತ್ತುಗಳೇ ಹಕ್ಕುಗಳು. ನಾಗರಿಕರಿಗೆ ಕೊಡಲ್ಪಟ್ಟ ಸವಲತ್ತುಗಳೇ ಹಕ್ಕುಗಳು. ನೋಡಿ, ಹಕ್ಕುಗಳು ಅಂತಂದ್ರೆ ಏನು, ನಾವೆಲ್ಲ ಪ್ರಜೆಗಳು ಇದ್ದೀವಿ, ನಮ್ಮ ದೇಶ ಏನು ನಮಗೆ ಸವಲತ್ತುಗಳನ್ನು ಕೊಟ್ಟಿದೆ, ಅದಕ್ಕೆ ನಾವೇನಂತ ಕರಿತೀವಿ, ಹಕ್ಕುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅವು ಸ್ವಾಭಾವಿಕ ಹಕ್ಕುಗಳಾಗಿರ್ಬೋದು. ಉದಾಹರಣೆಗೆ ಬದುಕುವ ಹಕ್ಕು ಮತ್ತು ಸ್ವಯಂ ರಕ್ಷಣೆಯ ಹಕ್ಕು. ಹಾಗಾದ್ರೆ ಯಾವ ಹಕ್ಕು ಅದು ಅಂತಂದ್ರೆ, ನಮ್ಮ ದೇಶದಲ್ಲಿ ವಾಸ ಮಾಡೋದಕ್ಕೆ, ಬದುಕಲಿಕ್ಕೆ ಅದಕ್ಕೂ ಸಹ ನಮಗೆ ಹಕ್ಕಿದೆ. ಮತ್ತು ಸ್ವಯಂ ರಕ್ಷಣೆಯ ಹಕ್ಕು ಅಥವಾ ನ್ಯಾಯಸಮ್ಮತ ಹಕ್ಕು ಆಗಿರಬಹುದು. ಉದಾಹರಣೆಗೆ ಸಮಾನತೆಯ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು. ಈ ಹಕ್ಕುಗಳೇ ಪ್ರಜಾಪ್ರಭುತ್ವದ ರಾಜ್ಯಾಂಗದ ಆಧಾರ. ನೋಡಿ, ಇನ್ನೊಂದು ಹಕ್ಕು ಏನಿರುತ್ತೆ, ನ್ಯಾಯಸಮ್ಮತ ಹಕ್ಕು. ಏನದು ನ್ಯಾಯಸಮ್ಮತ ಹಕ್ಕು ಅಂತಂದ್ರೆ, ಉದಾಹರಣೆಗೆ ಸಮಾನತೆಯ ಹಕ್ಕು. ನೋಡಿ, ನಮ್ಮನ್ನ ಈಕ್ವಲ್ ಆಗಿ ಕಾಣಬೇಕು, ನಮ್ಮ ದೇಶದ ಎಲ್ಲ ಪ್ರಜೆಗಳನ್ನ ಸಮಾನತೆಯ ದೃಷ್ಟಿಯಿಂದ ಕಾಣಬೇಕು, ಈಕ್ವಾಲಿಟಿ ಇರಬೇಕು ಎಲ್ಲರಿಗೂ. ನಮಗೇನಾದ್ರೂ ಈಕ್ವಾಲಿಟಿ ಕಾಣದ ಹೋದ್ರೆ ನಾವು ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ಇನ್ನ ಎಜುಕೇಶನ್, ವಿದ್ಯಾಭ್ಯಾಸ ಹಕ್ಕು, ಇವೆಲ್ಲವೂ ಸಹ ರಾಜ್ಯಾಂಗದ ಆಧಾರ. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಯಾವುವು? ಭಾರತದ ಸಂವಿಧಾನದ ನೀಡಿರುವ ಮೂಲಭೂತ ಹಕ್ಕುಗಳನ್ನು ನಾಗರಿಕ ಸಂವಿಧಾನದಲ್ಲಿ ನಿಶ್ಚಿತವಾಗಿ ಅಳವಡಿಸಿ ಕಾನೂನಿಗೆ ರಕ್ಷಣೆಗೆ ಒಳಪಡಿಸಲಾಗಿದೆ. ಹಾಗಾದ್ರೆ ಯಾವ್ಯಾವ ಮೂಲಭೂತ ಹಕ್ಕುಗಳು ಅಂತಂದ್ರೆ, ಒಂದೇದು ಸಮಾನತೆಯ ಹಕ್ಕು. ಇಲ್ಲಿ ಸಮಾನತೆಯ ಹಕ್ಕು ಎಷ್ಟು ಹಕ್ಕುಗಳನ್ನು ತಿಳ್ಕೊಳ್ತೀನಿ. ಇದು ಮೂಲಭೂತ ಹಕ್ಕುಗಳು. ಸೊ ಈ ತರ ಹಲವಾರು ಹಕ್ಕುಗಳನ್ನು ನಾವು ನೋಡ್ತೀವಿ. ಯಾವ್ಯಾವುದು ಅಂತಂದ್ರೆ, ಸೊ ಮೊದಲನೇದು ಸಮಾನತೆಯ ಹಕ್ಕು. ನೋಡಿ, ಸಮಾನತೆಯ ಹಕ್ಕು. ಇನ್ನ ಈ ರೀತಿ ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳೇ, ಬರ್ಕೊಳ್ಳಿ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಈ ತರ 6 ನಾವು ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಇನ್ನೊಂದು ಬಾರಿ ಹೇಳ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು,
ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಈ ತರ ಈ ಮೂಲಭೂತ ಹಕ್ಕುಗಳು ಬಿಟ್ಟು 6 ಹಕ್ಕುಗಳನ್ನು ನಾವು ನೋಡ್ತೀವಿ. ಓಕೆ, ಅರ್ಥ ಆಯ್ತಲ್ವಾ? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಮೂಲಭೂತ ಹಕ್ಕುಗಳನ್ನ ಸೆಂಟ್ರಿ ಬರ್ಕೊಳ್ಳಿ. ಅಲ್ಲಿ 6 ನೀವು ಈ ತರ ಯಾರೋ ಮಾರ್ಕ್ ಮಾಡ್ಬಿಟ್ಟು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರ ಹಕ್ಕು. ಇವತ್ತು 6 ಹಕ್ಕುಗಳನ್ನ ನಾವು ಈ ಮೂಲಭೂತ ಹಕ್ಕುಗಳಲ್ಲಿ ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಸೊ ಇದಿಷ್ಟು ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಧ್ವಜದಲ್ಲಿ ಬರ್ತಕ್ಕಂತಹ ಹಲವಾರು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ರಾಷ್ಟ್ರಗೀತೆ ಅಂದ್ರೇನು, ರಾಷ್ಟ್ರ ಧ್ವಜ ಅಂದ್ರೇನು, ಪೌರತ್ವ ಅಂದ್ರೇನು, ಹಕ್ಕುಗಳು ಅಂದ್ರೇನು ಅನ್ನೋದನ್ನ ವಿವರವಾಗಿ ನಾವು ನಿಮಗೆ ಈ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಈ ತರಗತಿಯಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಉತ್ತರಗಳನ್ನ ನೀವು ಸಂಪೂರ್ಣವಾಗಿ ನೋಡಿಬಿಟ್ಟು ಅದಕ್ಕಿಂತ ಮುಂಚೆ ಪಠ್ಯ ಪುಸ್ತಕವನ್ನ 2 ಅಲ್ಲ 3 ಅಲ್ಲ 4 ಬಾರಿ ನೀವು ಓದಬೇಕು. ನೀವು 4 ಬಾರಿ ಓದಿದಾಗ ಮಾತ್ರ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ 4 ಬಾರಿ ನೀವು ಆ ಪಾಠವನ್ನ ಓದಿ ಆನಂತರ ನೀವು ಆ ಪ್ರಶ್ನೆಗೆ ಉತ್ತರವನ್ನ ಬರೀರಿ ಅಂತ ಹೇಳ್ತಾ, ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.